ಮಳೆ ಆರ್ಭಟಿಸ್ತಾ ಇದೆ. ಜಾವಳಿ, ಕೊಟ್ಟಿಗೆಹಾರ ಇಲ್ಲೆಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದ್ದಾವೆ. ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೇಮಾವತಿ ನದಿಯ ಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಖಾಲಿಯಾಗಿದ್ದ ಹೇಮಾವತಿ ಹರಿವಿನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಮತ್ತಷ್ಟು ನೀರು ಏರಿಕೆ ಕಂಡ್ರೆ ಜಲಾವೃತವಾಗುವಂತ ಆತಂಕ ಎದುರಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈಗ ವರ್ಣ ಅಬ್ಬರಿಸ್ತಿರುವಂತದ್ದು. ಅದರಲ್ಲೂ ಕೂಡ ಜಾವಳಿ, ಬಾವಳೂರು ಸೇರಿದಂತೆ ಕೊಟ್ಟಿಗೆಹಾರ ಈ ಭಾಗದಲ್ಲಿ ಕಳೆದ 3-4 ದಿನದಿಂದಲೂ ಕೂಡ ಮಳೆಯ ಅಬ್ಬರ ಕೂಡ ಹೆಚ್ಚಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂತದ್ದು. ಹಾಗಾಗಿ ಹೇಮಾವತಿ ನದಿಯ ಹರಿವಲ್ಲಿ ಗಣನೀಯ ಏರಿಕೆ ಕೂಡ ಕಂಡಿದೆ. ನಾನೀಗ ಮೂಡಿಗೆರೆ ತಾಲೂಕಿನ ಬಂಕೇನಹಳ್ಳಿ ಸಮೀಪ ಇದ್ದೀನಿ. ಈ ಹಿಂದೆ ಈ ಸೇತುವೆ ಭಾರಿ ಕಿರಿದಾಗಿತ್ತು. ಈಗ ಸೇತುವೆಯನ್ನ ಯಾವಾಗ ಹೇಮಾವತಿ ಅತಿ ಹೆಚ್ಚು ಗಣನೀಯ ಏರಿಕೆ ಕಂಡ ಸಂದರ್ಭದಲ್ಲಿ ಈ ಸೇತುವೆ ಮುಳುಗಡೆ ಆಗ್ತಿತ್ತು. ಹಾಗಾಗಿ ಈ ಸೇತುವೆ ಈಗ ಸದ್ಯಕ್ಕೆ ಹೊಸ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಹೇಮಾವತಿ ಹರಿವಿನಲ್ಲಿ ಗಣನೀಯ ಏರಿಕೆ ಆಗಿರೋದ್ರಿಂದ ಅಕ್ಕಪಕ್ಕದ ತೋಟದ ಏನು ಕೃಷಿ ಭೂಮಿಗಳಿದೆ ಅಲ್ಲಿ ಒಂದು ಆತಂಕ ಸೃಷ್ಟಿಯಾಗುವಂತದ್ದು, ಅಂದ್ರೆ ಒಂದು ನೆರೆಯ ಭೀತಿ ಕೂಡ ಎದುರಾಗುತ್ತೆ. ಯಾವಾಗ ಜಾವಳಿ, ಬಾಳೂರು ಸುತ್ತಮುತ್ತ ಏಕಾಏಕಿ ಮಳೆ ಆಗುತ್ತೆ ಆಗ ಹರಿವಿನಲ್ಲೂ ಕೂಡ ಏರಿಕೆ ಕೂಡ ಕಾಣುವಂತದ್ದು. ಆಗ ಸಂದರ್ಭದಲ್ಲಿ ಹೇಮಾವತಿ ಅಕ್ಕಪಕ್ಕದ ಕೃಷಿ ಜಮೀನಿಯನ್ನು ಕೂಡ ಜಲಾವೃತ ಕೂಡ ಮಾಡ್ತಾರೆ. ಹೀಗಾಗಿ ಈಗಾಗಲೇ ಕೂಡ ಆತಂಕ ಕೂಡ ಈ ಭಾಗದ ಕೃಷಿಕರಲ್ಲಿ ಕೂಡ ಎದುರಾಗಿದೆ. ಈ ಹಿಂದೆ ಈ ಒಂದು ಸ್ಥಳದಲ್ಲಿ ಸಂಪೂರ್ಣವಾಗಿ ಹೇಮಾವತಿ ಬರದಾಗಿತ್ತು. ಆದ್ರೆ 3-4 ದಿನದಲ್ಲಿ ಸುರಿದಂತ ಭಾರಿ ಪ್ರಮಾಣದ ಮಳೆಯಿಂದ ಈಗಾಗಲೇ ನೀರಿನ ಹರಿವಲ್ಲೂ ಕೂಡ ಹೆಚ್ಚಳ ಆಗಿರುವಂತದ್ದು. ಇನ್ನು ಇಲ್ಲಿಂದ ಏನು ಹೇಮಾವತಿ ಉಗಮ ಆಗುತ್ತೆ ಅದು ಕೇವಲ ಒಂದು 7 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ಅಲ್ಲಿಂದ ಹರಿಯುವಂತ ಹೇಮಾವತಿಗೆ ಸಾಕಷ್ಟು ಹಳ್ಳಗಳು ಕೂಡ ಸೇರುತ್ತೆ, ಉಪನದಿಗಳು ಕೂಡ ಸೇರುತ್ತೆ. ಇಲ್ಲಿಂದ ಹರಿದಂತ ಹೇಮಾವತಿ ನೇರವಾಗಿ ಮೂಡಿಗೆರೆ ತಾಲೂಕಿನ ಕೆಲ ಗ್ರಾಮಗಳ ಮೂಲಕ ತೆರಳಿ ನಂತರ ಸಕಲೇಶಪುರದಿಂದ ನೇರವಾಗಿ ಅರಕಲಗೂಡು ತಾಲೂಕಿನ ಗೊರೂರು ಡ್ಯಾಮ್ ಕೂಡ ಹೋಗಿ ಅಲ್ಲಿ ಗೊರೂರು ಡ್ಯಾಮ್ ನಲ್ಲಿ ಕೂಡ ಈಗ ಇಲ್ಲಿ ಹೋಗುವಂತ ನೀರುಗಳು ಕೂಡ ಶೇಖರಣೆ ಆಗುತ್ತೆ. ಈ ಬಾರಿ ಬರದ ಛಾಯೆ ಇತ್ತು. ಹಾಗಾಗಿ ನದಿಗಳ ಹರಿವಿನಲ್ಲಿ ಕೂಡ ಇಳಿಮುಖ ಇರೋದ್ರಿಂದ ಒಂದು ಆತಂಕ ಇತ್ತು. ಹೀಗಾಗಿ ಬಯಲು ಸೀಮದ ಜನರು ಅಂದ್ರೆ ತುಮಕೂರು ಸೇರಿದಂತೆ ಬೇರೆ ಬೇರೆ ಭಾಗದ ಜನರಲ್ಲೂ ಕೂಡ ಒಂದು ಆತಂಕ ಇತ್ತು. ಈ ಬಾರಿ ನೀರು ಬಾರದಿದ್ರೆ ಮುಂದೆ ಕೃಷಿ ಹೇಗೆ, ಕುಡಿಯೋಕೆ ನೀರಿಗೆ ಹೇಗೆ ಮಾಡೋದು, ಈ ಎಲ್ಲ ಸಮಸ್ಯೆಗಳು ಕೂಡ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಅಂದ್ರೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಬಾಳೂರು ಮತ್ತೆ ಜಾವಳಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಹೇಮಾವತಿ ನದಿಯ ಹರಿವು ಕೂಡ ಏರಿಕೆ ಕಂಡಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.